ಎಗೋಸ್ ಅನ್ನುವ ಬ್ರ್ಯಾಂಡ್ನ ಎಗ್ಸ್ ಅಥವಾ ಮೊಟ್ಟೆಗಳು ತುಂಬ ಡೇಂಜರ್ ಅಂತ ಇದ್ದಾರೆ. ಯಾವುದದು ಆ್ಯಂಡ್ ಯಾಕೆ ಡೇಂಜರ್ ಅಂತ ಕಂಪ್ಲೀಟಾಗಿ ನಿಮಗೆ ಹೇಳುವ ಮತ್ತು ಅರ್ಥ ಮಾಡಿಸುವ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಎಗೋಸ್ ಕಂಪನಿ ಮೊಟ್ಟೆಗಳಲ್ಲಿ ನಿಷೇಧಿತ ರಾಸಾಯನಿಕ ಪತ್ತೆಯಾಗಿದೆ. ಅಂದರೆ ಬ್ಯಾನ್ ಆಗಿರುವ ಎಲಿಮೆಂಟ್ಸ್ಗಳು ಈ ಎಗ್ಗನ್ನು ಸ್ಯಾಂಪಲ್ ಟೆಸ್ಟನ್ನು ಅಂದರೆ ಈ ಎಗ್ ಸ್ಯಾಂಪಲ್ಸ್ನ ಟೆಸ್ಟಿಗೆ ಕಳಿಸಿದಾಗ ಗೊತ್ತಾಗಿದೆ. ಎಗೋಸ್ ಮೊಟ್ಟೆಗಳನ್ನು ಟೆಸ್ಟಿಗೆ ಲ್ಯಾಬಿಗೆ ಕಳಿಸ್ತಾರೆ ಒಬ್ಬ ಯೂಟ್ಯೂಬರ್ ಒಂದು ಲ್ಯಾಬಿಗೆ ಈ ಎಗ್ಸ್ನ ತಗೊಂಡೋಗಿ ಟೆಸ್ಟಿಗೆ ಅಂತ ಕಳಿಸ್ತಾರೆ. ಆಗ ಟ್ರಸ್ಟಿಫೈಡ್ ಎಂಬ ಯೂಟ್ಯೂಬ್ನಲ್ಲಿ ಮೊದಲ ಬಾರಿಗೆ ಈ ವಿವಾದ ಶುರುವಾಗುತ್ತೆ. ಅವತ್ತಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಮೊಟ್ಟೆ ತಿನ್ನಬಾರ್ದಂತೆ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಂತೆ, ಇದು ಒಂದು ರೀತಿ ಸಮುದ್ರದ ಅಲೆ ರೀತಿಯಲ್ಲಿ ಅಪ್ಪಳಿಸೋಕೆ ಶುರುವಾಯಿತು. ಎಲ್ಲರ ಫೋನಲ್ಲೂ ಎಲ್ಲರ ಭಾಷೆಗಳಲ್ಲೂ ಕೂಡ ಯೂಟ್ಯೂಬರ್ಸ್ಗಳು ಒಬ್ಬ ಯೂಟ್ಯೂಬರ್ ಈ ರೀತಿಯಾಗಿ ಟೆಸ್ಟಿಗೆ ಒಳಪಡಿಸಿದ್ರು, ಅವಾಗ ಇಂಥ ಎಲಿಮೆಂಟ್ ಸಿಕ್ಕಿದೆ, ಸೊ ಎಗ್ ತುಂಬ ಡೇಂಜರ್, ಹೀಗೆ ಪ್ರಸಾರವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾದರೆ ನಿಜಕ್ಕೂ ಡೇಂಜರ್ ಹೌದಾ ಅಥವಾ ಅಲ್ವಾ, ಏನು ಸಿಕ್ಕಿದೆ ಆ ಎಗ್ಗಲ್ಲಿ, ಆ್ಯಂಡ್ ನೀವು ಅದನ್ನು ಬಳಸಬೇಕಾದ್ರೆ ಎಷ್ಟು ಜೋಪಾನದಿಂದ ಗಮನವನ್ನು ವಹಿಸಬೇಕು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಗೋಸ್ ಅನ್ನುವ ಬ್ರ್ಯಾಂಡ್ನ ಮೊಟ್ಟೆಗಳು ತುಂಬ ಡೇಂಜರ್. ಎಗೋಸ್ ಕಂಪನಿ ಮೊಟ್ಟೆಗಳಲ್ಲಿ ಬ್ಯಾನ್ ಆಗಿರುವ ರಾಸಾಯನಿಕಗಳು ಪತ್ತೆಯಾಗಿದೆ. ಇಷ್ಟು ನಾನು ಒಂದೆರಡು ಎಲಿಮೆಂಟ್ಸ್ ಹೇಳಿದೆ. ಆ ರಾಸಾಯನಿಕಗಳನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಕಾರಣ ನಮ್ಮ ಬಾಡಿಗೆ ಅದು ಸೇರಿದ್ರೆ ಬಾಡಿಯ DNA ಬದಲಾಗುತ್ತೆ, ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಅಂತ. ಎಗೋಸ್ ಮೊಟ್ಟೆಗಳನ್ನು ಟೆಸ್ಟಿಗೆ ಅಂತ ಒಬ್ಬ ಯೂಟ್ಯೂಬರ್ ಆ ಬ್ರ್ಯಾಂಡ್ನ ಮೊಟ್ಟೆನ ತೊಗೊಂಡೋಗಿ ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡೋಕ್ಕೆ ಅಂತ ಒಳಪಡಿಸ್ತಾರೆ. ಆಗ ನೀವು ಸಾಮಾನ್ಯ ಯಾವುದಾದ್ರೂ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಳ್ಳಿ, ಚಿಪ್ಸ್ ತೊಗೊಳ್ಳಿ ಅಥವಾ ಎಗ್ಸ್ ತೊಗೊಳ್ಳಿ, ಏನಾದರೂ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಅದರಲ್ಲಿ ಹಿಂದೆ ಹಾಕಿರ್ತಾರೆ ಆ್ಯಡೆಡ್ ಶುಗರ್ ಎಷ್ಟು, ಫ್ಯಾಟ್ ಎಷ್ಟು, ಕಾರ್ಬೋಹೈಡ್ರೇಟ್ ಎಷ್ಟು, ಪ್ರೋಟೀನ್ ಎಷ್ಟು, ಹಿಂಗೆಲ್ಲವನ್ನ ಹಾಕಿರ್ತಾರಲ್ಲ. ಈತ ಟೆಸ್ಟ್ ಮಾಡಿದಾಗ ಲ್ಯಾಬಲ್ ಬಂದಿರುವಂತಹ ರಿಸಲ್ಟ್ಗೂ ಮತ್ತು ಈ ಎಗೋಸ್ ಅನ್ನುವ ಬ್ರ್ಯಾಂಡ್ನಲ್ಲಿ ಹಿಂದೆ ಹಾಕಿರುವ ಲೇಬಲ್ನಲ್ಲಿರೋ ನಂಬರ್ಸ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅದರ ಜೊತೆಗೆ ಇವರು ಕೆಮಿಕಲ್ ಫ್ರೀ, ನಾವು ಯಾವುದೇ ರೀತಿಯ ಏನನ್ನೂ ಆ್ಯಡ್ ಮಾಡಿಲ್ಲ, ತುಂಬ ಪೌಷ್ಟಿಕಾಂಶ ಅಂತೆಲ್ಲ ಹೇಳಿದ್ರಲ್ಲ, ಅವೆಲ್ಲವೂ ಕೂಡ ತಲೆ ಕೆಳಗಾಗಿದೆ. ಹೆಸರಾಂತ ಯುರೋಪಿಯನ್ ಲ್ಯಾಬ್ನಲ್ಲೇ ಈ ಮೊಟ್ಟೆಗಳ ಟೆಸ್ಟ್ ಆಗಿದೆ. ಯಾವುದೋ ಚಿಕ್ಕ ಪುಟ್ಟ ಲ್ಯಾಬ್ ಅಲ್ಲ, ತುಂಬ ಹೆಸರಾಂತ ಯುರೋಪಿಯನ್ ಅನ್ನುವ ಲ್ಯಾಬ್ನಲ್ಲೇ ಈ ಮೊಟ್ಟೆಗಳನ್ನು ತಗೊಂಡೋಗಿ ಟೆಸ್ಟಿಗೆ ಒಳಪಡಿಸಿದ್ದಾರೆ. ಆಗ ರಿಸಲ್ಟ್ ನಿಜಕ್ಕೂ ಅಚ್ಚರಿಯನ್ನು ತಂದಿತ್ತು. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಮತ್ತು ನೈಟ್ರೋಇಮಿಡಿಜಾಲ್ ಅಂತ ಎರಡು ಎಲಿಮೆಂಟ್ಸ್ ಇದೆ, ರಾಸಾಯನಿಕಗಳಿರುತ್ತೆ, ಕೆಮಿಕಲ್. ಈ ಎರಡು ಏನು ನಾನು ನೈಟ್ರೋಫ್ಯೂರಾನ್ ಮತ್ತು ನೈಟ್ರೋಇಮಿಡಿಜಾಲ್ ಅಂತ ಹೇಳಿದ್ನಲ್ಲ, ಇದೆರಡನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದರೆ. ಕಾರಣ ಮನುಷ್ಯನ ದೇಹಕ್ಕೆ ಇದು ನಿರಂತರವಾಗಿ ಸ್ವಲ್ಪ ಮಟ್ಟದಲ್ಲಾದರೂ ಆಗಲಿ ಅಥವಾ ಜಾಸ್ತಿ ಆದರೂ ಆಗಲಿ ಸೇರ್ತಾ ಆರೋಗ್ಯ ಹಾಳಾಗುತ್ತೆ, ಕ್ಯಾನ್ಸರ್ ಬರುವ ಸಾಧ್ಯತೆ ದಟ್ಟವಾಗಿದೆ, ಮನುಷ್ಯನ DNA ಬದಲಾಗುತ್ತೆ. ಈ ರೀತಿಯ ಗುಣಲಕ್ಷಣಗಳು ಅದಕ್ಕಿರೋದ್ರಿಂದ ಎಲ್ರಿಗೂ ಕೂಡ ಆತಂಕ ಜಾಸ್ತಿ ಆಗ್ತದೆ. ಜೈವಿಕವಾಗಿ ಮಾನವರಿಗೆ ಮಾರಕ ಅಂತ ಈ ಎರಡೂ ರಾಸಾಯನಿಕಗಳಿಗೆ ಅಥವಾ ಎರಡೂ ಕೆಮಿಕಲ್ಗಳಿಗೆ ನಮ್ಮಲ್ಲಿ ನಿಷೇಧ ಹೇರಿದ್ದಾರೆ. ಯುರೋಪ್ ಕಂಟ್ರಿಗಳಲ್ಲೂ ನಿಷೇಧ ಹೇರಿದ್ದಾರೆ. ಓಕೆ, ನಮ್ಮ ದೇಶಕ್ಕೆ ಬರೋಣ, ನಾವು ನಮ್ಮಲ್ಲಿ ಯೋಚನೆ ಮಾಡೋಣ. ನಮ್ಮಲ್ಲೂ ಕೂಡ ಇದು ಬ್ಯಾನ್ ಆಗಿದೆ ಈ ಎರಡೂ ರಾಸಾಯನಿಕಗಳಿಗೆ. ಕಾರಣ ಮನುಷ್ಯನ ದೇಹಕ್ಕೆ ಇದು ಹೋಗ್ತಾ ಏನಾಗುತ್ತೆ, ಹಲವಾರು ಸಮಸ್ಯೆಗಳು, ಅನಾರೋಗ್ಯ, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ ಅಂತ. ಎರಡು ರಾಸಾಯನಿಕಗಳಿಗೆ ಮಾನವರ DNA ಬದಲಿಸುವ ಸಾಮರ್ಥ್ಯ ಇದೆಯಂತೆ. ಓಕೆ, ಇದನ್ನು ಹೆಂಗೆ ಸ್ಯಾಂಪಲ್ಸ್ನ ಯಾಕಿಷ್ಟೊಂದು ನಾವು ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ ಅಂದರೆ, ಈ ಎರಡೂ ಮೆಡಿಸನ್ಗಳನ್ನು ಮುಂಚೆ ಅಂದರೆ ಮೆಡಿಸನ್ ಅಂದರೆ ಈ ಕೆಮಿಕಲ್ಗಳನ್ನು ಮೊದಲು ಈ ಅನಿಮಲ್ ಟ್ರೈ ಅಂತ ಮಾಡ್ತಾರೆ, ಪ್ರಾಣಿಗಳಿಗೆ, ಈ ಇಲಿಗಳಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಇಂಜೆಕ್ಟ್ ಮಾಡಿ ಅವ್ರಗಳಲ್ಲಾಗುವಂತಹ ಬದಲಾವಣೆಯನ್ನು ಗಮನಿಸಿದ್ದಾರೆ. ಆ ಪ್ರಾಣಿಗಳ DNA ಕೂಡ ಮೆಸ್ ಆಗಿದೆ ಅಥವಾ ಹಾಳಾಗಿದೆ. ಸಾಮಾನ್ಯ ನಮ್ಗಳಿಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿದ್ರು ಅಂದ್ಕೊಳ್ಳಿ, ಬೇರೆ ಇಂಜೆಕ್ಷನ್ ಕಂಡುಹಿಡಿದ್ರು ಅಂದ್ಕೊಳ್ಳಿ, ನೇರವಾಗಿ ಏನೋ ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಕಂಡಿಡ್ಕೊ ಬಂದಿದ್ದೀನಿ ಅಂದ ತಕ್ಷಣ ಮನುಷ್ಯಂಗೆ ಚುಚ್ಚಲ್ಲ. ಮೊದಲು ಪ್ರಾಣಿಗಳಿಗೆ ಅದನ್ನು ಟ್ರಯಲ್ ಮಾಡೋದು. ಆ ರೀತಿಯ ಟ್ರಯಲ್ ಮಾಡಿದಾಗ ಅವುಗಳ DNA ಮೆಸ್ ಆಗಿರೋದು ಪತ್ತೆಯಾಗಿದೆ. ಸೊ DNA ಹಾಳಾಗುತ್ತೆ, ಕ್ಯಾನ್ಸರ್ ಕಾರಕ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆ ಒಂದು ರಾಸಾಯನಿಕ ಈಗ ಈ ಮೊಟ್ಟೆಗಳಲ್ಲಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಎರಡು ರಾಸಾಯನಿಕಗಳು ನಿರಂತರವಾಗಿ ನಮ್ಮ ಬಾಡಿಗೆ ಸೇರ್ತಾ ಬಂದರೆ ಕ್ಯಾನ್ಸರ್ ಬರುತ್ತಂತೆ. ಒಂದು